ಈಗ ನಾವು ಟ್ರಿಗ್ನೋಮೆಟ್ರಿ ಬಗ್ಗೆ ಕಲಿತಿದ್ದೀವಿ. ಡಿಪ್ಲೊಮಾದಲ್ಲಿ ಟ್ರಿಗ್ನೋಮೆಟ್ರಿಯಿಂದ 34 ಮಾರ್ಕ್ಸ್ ಬರುತ್ತೆ. ಈಸಿಯಾಗಿ ಸ್ಕೋರ್ ಮಾಡಬೇಕು. ನಮಗೆ ಏನು ಈಗ ಇಂಪಾರ್ಟೆಂಟ್ ಎಷ್ಟಿರುತ್ತೋ ಎಕ್ಸಾಮಿನೇಷನ್ ಪರ್ಪೋಸು ಬೇಸಿಕ್ ಆಗಿ ಒಂದು ಶಾರ್ಟ್ ಕೋರ್ಸ್ ಥರ ಮಾಡ್ತಿದ್ದೀವಿ. ಸೊ, ಇದರಲ್ಲಿ ನಿಮಗೆ ಫಾರ್ಮುಲಾಸನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಲೆಕ್ಕನ ಮಾಡಿ. ಟ್ರಿಗ್ನೋಮೆಟ್ರಿಯಲ್ಲಿ ಮೊದಲು ಬೇಸಿಕ್ ಬೇಕಿರೋದು ನಮಗೆ ಫಾರ್ಮುಲಾಸು. ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮ್ಗೆ ಈಸಿಯಾಗಿ ಲೆಕ್ಕ ಅರ್ಥ ಆಗಿಬಿಡುತ್ತೆ. ಸೊ, ಇವಾಗ ಟ್ರಿಗ್ನೋಮೆಟ್ರಿಯಲ್ಲಿ ಆ್ಯಂಗಲ್ ಮೆಜರ್ಮೆಂಟ್ ಸಿಸ್ಟಮ್ ನೋಡ್ಬೋದು. ಆ್ಯಂಗಲ್ ಈಸ್ ಮೆಜರ್ಡ್ ಇನ್ ಡಿಗ್ರೀಸಲ್ಲೂ ರೇಡಿಯನ್ಸಲ್ಲಿ ಮೆಜರ್ ಮಾಡ್ತೀವಿ. ಮತ್ತು ಪೈ ರೇಡಿಯನ್ ಈಕ್ವಲ್ಸ್ 180 ಡಿಗ್ರಿ ಅಂತ ಕರಿತೀವಿ. ಇಟ್ ಈಸ್ ಕಾನ್ಸ್ಟೆಂಟ್ ಆ್ಯಂಗಲ್ಲು. ಪೈ ರೇಡಿಯನ್ ಯಾವಾಗಲೂ 180 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. 60 ಡಿಗ್ರಿ 60 ಇಂಟು ಪೈ ಬೈ 180. ಯಾಕಂದರೆ ನಾವು 1 ಡಿಗ್ರಿ ವ್ಯಾಲ್ಯೂ ಬಂದು ನಾವು 1 ಡಿಗ್ರಿ ಈಕ್ವಲ್ಸ್ ಪೈ ಬೈ 180 ಅಂತ ಕರಿತೀವಿ. 180 ಡಿಗ್ರಿ. 60 ಡಿಗ್ರಿ ಅಂದರೆ 60 ಇಂಟು ಪೈ ಬೈ 180. ಅವಾಗ 0 0 ಕ್ಯಾನ್ಸಲ್ ಆಗುತ್ತೆ. 6 1 6 3 ಪೈ ಬೈ 3 ರೇಡಿಯನ್ಸ್ ಬರುತ್ತೆ. ಇದು ರೇಡಿಯನ್ ಅಂದರೆ ಕಾನ್ಸ್ಟೆಂಟ್ ಆ್ಯಂಗಲ್. ಥೀಟಾ ಈಸ್ ಆಲ್ವೇಸ್ ಎಕ್ಸ್ಪ್ರೆಷನ್ ಎಲ್ ಬೈ ಆರ್. ರೇಡಿಯನ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಷನ್ ಇನ್ ಎಲ್ ಬೈ ಆರ್. ಆರ್ ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ ಕರಿತೀವಿ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಎಕ್ಸ್ಪ್ರೆಷನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಸೈಡ್ಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ, ನಾವು ಟ್ರಿಗ್ನೋಮೆಟ್ರಿನ ಸೈಡ್ಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಇಲ್ಲಿ ಥೀಟಾ ಈಸ್ ಅನ್ ಅಕ್ಯೂಟ್ ಇರುತ್ತೆ. ಅದರ ಆಪೋಸಿಟ್ ಇರೋದು ಆಪೋಸಿಟ್ ಸೈಡು. ಇದನ್ನು ಅಡ್ಜಸೆಂಟ್ ಸೈಡು. ಇದು ಹೈಪಾಟಿನ್ಯೂಸು. ಸೊ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಎಕ್ಸ್ಪ್ರೆಷನ್ ಸೈಡ್ಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೈನ್ ಥೀಟಾ ನೋಡ್ಬೋದು, ಆಪೋಸಿಟ್ ಬೈ ಹೈಪಾಟಿನ್ಯೂಸು. ಕಾಸ್ ಥೀಟಾ ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸು. ಟ್ಯಾನ್ ಥೀಟಾ ಆಪೋಸಿಟ್ ಬೈ ಅಡ್ಜಸೆಂಟು. ಇನ್ನು ಕಾಟ್ ಬೇಕಂದ್ರೆ ರೆಸಿಪ್ರೋಕಲ್ ಆಫ್ ಟ್ಯಾನು. ಸಿಕೆಂಡ್ ಬೇಕಂದ್ರೆ ರೆಸಿಪ್ರೋಕಲ್ ಆಫ್ ಕಾಸು. ಕೊಸಿಕೆಂಡ್ ಬೇಕಂದ್ರೆ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ನೆಕ್ಸ್ಟ್ ಇಲ್ಲಿ ಅಲೈಡ್ ಆ್ಯಂಗಲ್ಸ್ ಬಗ್ಗೆ ಬರ್ತೀವಿ. ಅಲೈಡ್ ಆ್ಯಂಗಲ್ ಅಂತ ನಾವು ತಿಳ್ಕೊಬೇಕಂದ್ರೆ, ಸೊ ಅಲೈಡ್ ಆ್ಯಂಗಲ್ಲು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅನ್ ಎನಿ ಆ್ಯಂಗಲ್ ಅಂತ. ಇಲ್ಲಿ 0 ಡಿಗ್ರಿ ಇರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ 180 ಡಿಗ್ರಿ ಇರುತ್ತೆ, ಇಲ್ಲಿ 270 ಡಿಗ್ರಿ ಇರುತ್ತೆ, ಇಲ್ಲಿ ಒಂದು ಕಂಪ್ಲೀಟ್ ಸೈಕಲ್ ಆದರೂ 360 ಡಿಗ್ರಿ ಅಂತ. ಇದು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್, ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಪಾಸಿಟಿವ್. ಇನ್ನು ಸೆಕೆಂಡಲ್ಲಿ ಸೈನ್ ಅಂಡ್ ಕೊಸಿಕೆಂಡ್ ಪಾಸಿಟಿವ್. ಇನ್ನು ಥರ್ಡ್ ಕ್ವಾಡ್ರೆಂಟ್ ಬಂದರೆ ನಮಗೆ ಟ್ಯಾನ್ ಅಂಡ್ ಕಾಟ್ ಪಾಸಿಟಿವ್ ಇರುತ್ತೆ. ಟ್ಯಾನು ಮತ್ತು ಕಾಟ್ ಪಾಸಿಟಿವ್ ಇರುತ್ತೆ. ಇನ್ನು ಫೋರ್ತ್ ಕ್ವಾಡ್ರೆಂಟ್ ಬಂದರೆ ಕಾಸು ಸೀಕೆಂಡ್ ಪಾಸಿಟಿವ್ ಇರುತ್ತೆ. ಸೊ, ಇದನ್ನು ನಾವು ಮೆಮ್ರಿ ಇಟ್ಕೊಂಡಿರ್ತೀವಿ. ಅಂದರೆ 0 to 90 ಫಸ್ಟ್ ಕ್ವಾಡ್ರೆಂಟು. ಮೋರ್ ದೆನ್ 90 ಅಂದರೆ 90 ಪ್ಲಸ್ ಥೀಟಾ ಯಾವುದಕ್ಕೆ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟು. ಮೋರ್ ದೆನ್ 180 180 ಪ್ಲಸ್ ಥೀಟಾ ಯಾವುದಕ್ಕೆ ಬರುತ್ತೆ? ಥರ್ಡ್ ಕ್ವಾಡ್ರೆಂಟು. ಮೋರ್ ದೆನ್ 270 270ಗಿಂತ ಜಾಸ್ತಿ ಯಾವುದು? ಫೋರ್ತ್ ಕ್ವಾಡ್ರೆಂಟು. ಈ ಥರ ಒಂದು ಎಕ್ಸಾಂಪಲ್ ಕಂಡೀಷನ್ ಇರುತ್ತೆ. 90 ಪ್ಲಸ್ ಆರ್ ಮೈನಸ್ ಥೀಟಾ ಅಂದರೆ ಫಂಕ್ಷನ್ ಚೇಂಜ್ ಆಗತ್ತೆ. ಇಲ್ಲಿ ಚೇಂಜಸ್ಸು. ಅದೇ 180 ಪ್ಲಸ್ ಆರ್ ಮೈನಸ್ ಥೀಟಾ ಫಂಕ್ಷನ್ ರಿಮೈನ್ ಸೇಮ್. ಫಂಕ್ಷನ್ ಸೇಮ್ ಇರುತ್ತೆ. ಅದಕ್ಕೆ ನೋಡಿ ಚೇಂಜ್ ಮಾಡ್ತೀವಿ. ಈಗ ಸೈನ್ 90 ಮೈನಸ್ ಥೀಟಾ. 90 ಇತ್ತಂದರೆ ಫಂಕ್ಷನ್ ಚೇಂಜು. ಸೈನ್ ಇದ್ದರೆ ಕಾಸು, ಕಾಸ್ ಇದ್ದರೆ ಸೈನು, ಟ್ಯಾನ್ ಇದ್ದರೆ ಕಾಟು, ಕೋರೇಷಿಯೋಸ್ ಥರ. ಸೊ, ಇನ್ನು 180 ಇದ್ದರೆ ಫಂಕ್ಷನ್ ಸೇಮು. ಕಾಸ್ 180 ಪ್ಲಸ್ ಥೀಟಾ ಕಾಸ್ ಥೀಟಾ. 180 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟು? ಥರ್ಡ್ ಕ್ವಾಡ್ರೆಂಟ್. ಮೋರ್ ದೆನ್ 180. ಕಾಸ್ ಈಸ್ ನೆಗೆಟಿವ್. ಆ ಥರ. ಟ್ಯಾನ್ ಮೈನಸ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್. ಮೈನಸ್ ಥೀಟಾ ಬಿಲಾಂಗ್ಸ್ ಟು ಫೋರ್ತ್ ಕ್ವಾಡ್ರೆಂಟ್. ನೆಕ್ಸ್ಟ್ ಬರ್ತೀವಿ, ಕಾಂಪೌಂಡ್ ಆ್ಯಂಗಲ್ಸ್ ಬಗ್ಗೆ ನೋಡ್ತೀವಿ. ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ನಮಗೆ ಇರಬೇಕು. ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಸೈನ್ ಆಫ್ ಎ ಮೈನಸ್ ಬಿ ಅಂದರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಈಗ ನಾವು ನೋಡ್ಬೋದು, ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ ನಾವೇನು ಬರಿತೀವಿ? ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಈ ಥರ. ಅದೇ ಥರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೈನ್ ಆಫ್ ಎ ಪ್ಲಸ್ ಬಿ ನಮಗೆ ಗೊತ್ತಿದೆ. ವಾಟ್ ಈಸ್ ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ ಏನು? ಸೈನ್ ಆಫ್ ಎ ಪ್ಲಸ್ ಬಿ ಈಕ್ವಲ್ಸ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಈ ಥರ. ಸೊ, ಇಲ್ಲಿ ನಾವು ಬರಿತೀವಿ ಸೈನ್ 75 75 ಕ್ಯಾನ್ ಬಿ ರಿಟನ್ ಆಸ್ 45 ಪ್ಲಸ್ 30. ಸೊ, ಇದನ್ನು ಎ ಅಂತ ಕರಿತೀವಿ, ಇದನ್ನು ಬಿ ಅಂತ ಕರಿತೀವಿ. ಸೊ, ಸೈನ್ ಆಫ್ ಎ ಪ್ಲಸ್ ಬಿ ಏನು ಬರುತ್ತೆ? ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಸೈನ್ 45 ಕಾಸ್ 30 ಪ್ಲಸ್ ಕಾಸ್ 45 ಸೈನ್ 30 ಅಂತ. ಸೈನ್ 45 1/√2, ಕಾಸ್ 30 √3/2, ಕಾಸ್ 45 1/√2, ಸೈನ್ 30 1/2. √3 1 √3
ಪ್ಲಸ್ 1 1 ಝಾ 1 ಡಿವೈಡ್ ಬೈ 2 ರೂಟ್ 2 2 ರೂಟ್ 2 ಕಾಮನ್ ಇರುತ್ತೆ, ಕಾಮನ್ 2 ರೂಟ್ 2. ಸೊ √3 + 1/2 ರೂಟ್ 2 ಈ ಒಂದು ಲೆಕ್ಕನ ನಾವು ನೋಡ್ಬೋದು. ಇನ್ನು ಕಾಂಪೌಂಡ್ ಆಂಗಲ್ಸ್ ಬರ್ತೀವಿ. ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ sin 2a = 2 sin a ಇಂಟು cos a ಫಾರ್ಮುಲಾ. cos 2a = cos ಸ್ಕ್ವೇರ್ ಮೈನಸ್ sin ಸ್ಕ್ವೇರ್. ಇದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್ ಬರ್ತೀವಿ ಇಲ್ಲಿ ಎ ಪರ್ಸನ್ ಸ್ಟ್ಯಾಂಡಿಂಗ್ 40 ಮೀಟರ್ಸ್ ಫ್ರಮ್ ದಿ ಬೇಸ್ ಆಫ್ ದಿ ಬಿಲ್ಡಿಂಗ್. ಒಂದು ಪರ್ಸನ್ ಏನ್ ಮಾಡ್ತಾನೆ ಇಲ್ಲಿ 40 ಮೀಟರ್ಸ್ ಫ್ರಮ್ ದಿ ಬೇಸ್ ಆಫ್ ದಿ ಬಿಲ್ಡಿಂಗ್. ಬೇಸ್ ಅಲ್ಲಿ 40 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಾನೆ ಅಂದ್ಕೊಂತೀವಿ. ಬಿಲ್ಡಿಂಗ್ measure the angle of elevation to the top of the building 60 degree. Measure the angle of elevation ಎಷ್ಟಿರುತ್ತೆ 60 degree from top ಇದು ಅಂತ. ವಾಟ್ ಈಸ್ ದ ಹೈಟ್ ಆಫ್ ದಿ ಬಿಲ್ಡಿಂಗ್? ಸೊ ನಾವು tan θ = h/b ಅಂತ ಕರಿಬಹುದು. ಆಪೋಸಿಟ್ ಅಂದ್ರೆ h ಹೈಟ್ ಆಫ್ ದಿ ಬಿಲ್ಡಿಂಗ್. ಬೇಸ್ ಯಾವಾಗಲೂ ಬೇಸ್ ಆಫ್ ದಿ ಬಿಲ್ಡಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಫಾರ್ಮುಲಾದಲ್ಲಿ ಫಿಲ್ ಮಾಡ್ತೀವಿ. ಎಚ್ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕು. ಬೇಸು 40 ಮೀಟರ್ ಇದೆ, ತುಂಬ್ತೀವಿ. θ = ಎಷ್ಟು ಡಿಗ್ರಿ ಇದೆ 60 ಡಿಗ್ರಿ. ಇಲ್ಲಿ ನೋಡ್ಬೋದು ನಾವು tan 60 = h/b ಅಂತ ಕರಿತೀವಿ. ಸೊ tan 60 ವ್ಯಾಲ್ಯೂ ಬಂದು √3, hಗೆ h 40. ಇದನ್ನ ಈ ಕಡೆ ತೆಗಿತೀನಿ, ಮಲ್ಟಿಪ್ಲೈ ಆಗತ್ತೆ. 40 × √3 40 √3 h = 40 √3. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈಗ ನೆಕ್ಸ್ಟ್ ಹೋಗ್ತಿದೀವಿ, ಒನ್ ಮಾರ್ಕ್ ಕ್ವಶನ್ ಕಲಿತಿದೀವಿ. ರೇಡಿಯನ್ ಮೆಷರ್ ಆಫ್ ದಿ ಆಂಗಲ್ 30 ಡಿಗ್ರಿ. 30 ಡಿಗ್ರಿ ನಾವು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಂಗಲ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರೋಣ. ಯಾವಾಗಲೂ ನಮ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. 0 ಡಿಗ್ರಿ, ಸೊ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಆ್ಯಂಡ್ 180 ಡಿಗ್ರಿ. 90ವರೆಗೂ ಸ್ಟ್ಯಾಂಡರ್ಡ್ ಆಂಗಲ್, ಇದು ಅಲೈಡ್ ಆಂಗಲ್. ಈಗ 0 ಬಂದರೆ 0 ಅಂತಾನೆ ಕರಿತೀವಿ ರೇಡಿಯನಲ್ಲಿ. 30 ಡಿಗ್ರಿ ಅಂದರೆ π/6, 45 ಡಿಗ್ರಿ ಅಂದರೆ π/4, 60 ಡಿಗ್ರಿ ಅಂದರೆ π/3, 180/3 ಅಂತ. 90 ಡಿಗ್ರಿ ಅಂದರೆ π/2, 180 ಡಿಗ್ರಿ ಅಂದರೆ π. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಫಾರ್ ದಿಸ್. ಸೊ ಮೆಜರ್ ದಿ ರೇಡಿಯನ್ ಆಂಗಲ್ 30 ಡಿಗ್ರಿ. 30 ಡಿಗ್ರಿ ಅಂದರೆ π/6, 30 × π/180, π/6. π ಅಂದರೆ 180 ಡಿಗ್ರಿ, π ಅಂದರೆ 180 ಡಿಗ್ರಿ. ಸೊ ಇದನ್ನ ನಾವೇನು ಮಾಡ್ತೀವಿ, 31 ಝಾ 31 ಝಾ 36 ಝಾ 18 ಅಂದರೆ π/6 ಬರುತ್ತೆ. ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಡಿಗ್ರಿ ಮೆಷರ್ ಆಫ್ ದಿ ಆಂಗಲ್ π/4. ಇದನ್ನ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. π/4 ಅನ್ನ. π ಅಂದರೆ ಎಷ್ಟು 180 ಡಿಗ್ರಿ. π ಇಸ್ ಕಾಲ್ಡ್ 180 ಡಿಗ್ರಿ ಡಿವೈಡ್ ಬೈ 4. ಸೊ ಎಷ್ಟಾಗುತ್ತೆ 45 ಡಿಗ್ರಿ ಬರುತ್ತೆ. ನೆಕ್ಸ್ಟು ಕನ್ವರ್ಟ್ ರೇಡಿಯನ್ ಟು ಡಿಗ್ರಿ. ರೇಡಿಯನ್ ಟು ಡಿಗ್ರಿ ವಿ ಯೂಸ್ ದಿ ಕನ್ವರ್ಷನ್ ಫ್ಯಾಕ್ಟರ್ 180/π. ಸೊ ಈಗ ನಾವೇನು ಮಾಡ್ತೀವಿ, π/4 ಇದೆ ಅಂದರೆ, ಸೊ ಇವಾಗ ನಾವು ಈ 5/4 ತೊಗೊಂಡಿದ್ದೀವಿ, ಇಲ್ಲೇ ಮಾಡಿದ್ದೀವಿ ನಾವು 180/4. ಸೊ 180 π ಕ್ಯಾನ್ಸಲ್ ಆಗುತ್ತೆ, 180/4 45 ಡಿಗ್ರಿ ಬರುತ್ತೆ. ಸೊ ವಾಟ್ ಈಸ್ sin 2a? 2 sin a ಇಂಟು cos a ಫಾರ್ಮುಲಾ ಇದು. sin 210 ಡಿಗ್ರಿ 210 ಡಿಗ್ರಿ ನಾವು ಕನ್ವರ್ಟ್ ಇಂಟು ರೇಡಿಯನ್ಗೆ ಕನ್ವರ್ಟ್ ಮಾಡ್ಬೋದು. ನೋಡಪ್ಪ, 210 ಡಿಗ್ರಿನ ರೇಡಿಯನ್ಗೆ ಕನ್ವರ್ಟ್ ಮಾಡ್ತೀವಿ. ನಮ್ಗೆ ಗೊತ್ತಿದೆ 1 ಡಿಗ್ರಿ = π/180 ಅಂತ. ನಮಗೆ 1 ಡಿಗ್ರಿನ ಕನ್ವರ್ಟ್ ಮಾಡಬೇಕಾದ್ರೆ, 1 ಡಿಗ್ರಿನ ಕನ್ವರ್ಟ್ ಮಾಡಬೇಕಾದ್ರೆ ನಮ್ಗೆ ಎಷ್ಟು ಬರುತ್ತೆ, π/180. ಸೊ 1 ಡಿಗ್ರಿ = π/180. ಡಿಗ್ರಿ ಬರಲ್ಲ, π/180 ಅಂತ ಕರಿತೀವಿ. ಈಗ ಎಷ್ಟು ಡಿಗ್ರಿ ಇದೆ, 210 ಡಿಗ್ರಿ ಇದೆ. ಸೊ ಅವಾಗ ನಾವೇನು ಮಾಡ್ತೀವಿ, 210 ಡಿಗ್ರಿ ಈಕ್ವಲ್ಸ್ 210 ಇಂಟು π/180 ಈ ಥರ ಬರ್ಕೊಳ್ಳೋದು. ಈಗ ಕ್ಯಾನ್ಸಲ್ ಮಾಡ್ಬೋದು, 0 0 ಕ್ಯಾನ್ಸಲ್ಲು. 3 6 18, 3 7 21, 3 6 18 ಈ ಥರ ಬರುತ್ತೆ. ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪೈ ಏನು, ಪೈ ವ್ಯಾಲ್ಯೂ ಏನು 22/7. ಈ 6 ಇಲ್ಲೇ ಇರುತ್ತೆ. ಈಗ ನೋಡಿ 7 7 ಕ್ಯಾನ್ಸಲ್ಲು, ಇನ್ನು 22/6 ಇದೆ. ಎಷ್ಟು ಒಂದ್ಸ ಬರುತ್ತೆ, 3 6 18. ಇನ್ನೆಷ್ಟಿದೆ 4 ಇದೆ 40. 6 6 36, ಇನ್ನು 4 ಇದೆ 40. 6 6 36 ಎಷ್ಟು ಬರುತ್ತೆ, 3.66. 3.66 ಇದು ಕರೆಕ್ಟ್ ಆನ್ಸರ್. ಇನ್ನು ಕ್ವಶನ್ 5 ಬನ್ನಿ. ಕ್ವಶನ್ 5 ಅಲ್ಲಿ 600 ಡಿಗ್ರಿ ಅಂತ ಹೇಳ್ತಾನೆ. 600 ನಾವು 2 × 360 ಬರ್ಕೋಬೇಕು. 720 ಆಗುತ್ತೆ. 720 - 120. 120 ಕಳೆದ್ರೆ ನಮ್ಗೆ ಏನಾಗತ್ತೆ ಇಲ್ಲಿ, ಸೊ tan 120 ಡಿಗ್ರಿ ಸಿಗುತ್ತೆ. tan 120 ಡಿಗ್ರಿ ಏನು ಬರಿಬೋದು, tan 180 - 60. ಯಾಕಂದ್ರೆ 180ಯಲ್ಲಿ 60 ಹೋದ್ರೆ 120 ಇರುತ್ತೆ.
ಆವಾಗ 180 - 60 ಅಂದರೆ ಟ್ಯಾನ್ 60. ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಎಷ್ಟು? √3. ಟ್ಯಾನ್ 60 √3. ಈಗ ನಾವು ನೋಡ್ಕೋಬಹುದು. ಟ್ಯಾನ್ 0 0. ಟ್ಯಾನ್ 30 ಅಂದರೆ π/3. ಟ್ಯಾನ್ 30 π/6. ಟ್ಯಾನ್ 30 ಡಿಗ್ರಿ ಅಂದ್ರೆ ಒಂದೇ, π/6 ಅಂದ್ರೆ ಒಂದೇ. ಟ್ಯಾನ್ 30 ಡಿಗ್ರಿ ಬಂದು 1/√3 ಇರುತ್ತೆ ನಮಗೆ ವ್ಯಾಲ್ಯೂ. 1/√3 ಇರುತ್ತೆ. ಟ್ಯಾನ್ 45 ಬಂದು 1 ಇರುತ್ತೆ. ಟ್ಯಾನ್ 60 ಬಂದು √3 ಇರುತ್ತೆ. ಟ್ಯಾನ್ 90 ಅನ್ಡಿಫೈನ್ಡ್. ಸೊ ಈ ಥರ ನಾವು ನೋಡಿದ್ದೀವಿ. ಈಗ ನಮಗೆ 600 ಅನ್ನ ನಾವೇನು ಮಾಡಿರ್ಬೋದು? 720 - 120 600 ಬರುತ್ತೆ. 2 × 360 720. 720ಯಲ್ಲಿ 120 ಹೋದರೆ 600. 600ನ ಈ ಥರ ಬರ್ಕೋಬೋದು. ಆವಾಗ ಟ್ಯಾನ್ 360 - ಥೀಟಾ ಟ್ಯಾನ್ ಥೀಟಾ. ಸೊ ಫಂಕ್ಷನ್ ಥೀಟಾ ವ್ಯಾಲ್ಯೂ 120 ಬರೀತೀವಿ. ಮೈನಸ್ ಥೀಟಾ ಬಿಲಾಂಗ್ಸ್ ಟು ಫೋರ್ತ್ ಕ್ವಾಡ್ರೆಂಟು. ಟ್ಯಾನ್ ಈಸ್ 360 - ಥೀಟಾ. ಟ್ಯಾನ್ ಈಸ್ ನೆಗೆಟಿವ್ ಇರುತ್ತೆ. ಟ್ಯಾನ್ ಏನಾಗಿರುತ್ತೆ? ನೆಗೆಟಿವ್ ಇರುತ್ತೆ. ತಿರುಗಿ 120 ನಾವು ಬರಿಬೇಕು. ಸೊ ಈ ಮೈನಸ್ ಅಲ್ಲೇ ಇರುತ್ತೆ. ಟ್ಯಾನ್ 180 - 60 ಟ್ಯಾನ್ 60. ಇದು ಸೆಕೆಂಡ್ ಕ್ವಾಡ್ರೆಂಟು. ಟ್ಯಾನ್ ಈಸ್ ನೆಗೆಟಿವ್. ನೆಗೆಟಿವ್ ಪ್ಲಸ್ಸು ಅಂದರೆ +√3 ಬರುತ್ತೆ. ಸೊ ಆನ್ಸರ್ ಎಷ್ಟಿರುತ್ತೆ? ಎ ಇರುತ್ತೆ. ಇದೆಲ್ಲ ನಾವು ನೋಟ್ ಮಾಡ್ಕೋಬೋದು. ಟ್ಯಾನ್ 0 0, ಟ್ಯಾನ್ 31/√3, ಟ್ಯಾನ್ 45 1, ಟ್ಯಾನ್ 60, ಇದು ಟ್ಯಾನ್ 90 ನಾಟ್ ಡಿಫೈನ್ಡ್. ಇಷ್ಟು ಇಟ್ಕೊಳ್ಬೋದು. ನೆಕ್ಸ್ಟು ಕಾಸ್ ಆಫ್ ಎ ಪ್ಲಸ್ ಬಿ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಇದು ಫಾರ್ಮುಲಾ. ನೆಕ್ಸ್ಟ್ ಬರ್ತೀವಿ ಕನ್ವರ್ಷನ್ 120 ಡಿಗ್ರಿ ಇನ್ ರೇಡಿಯನ್. 120ನ ರೇಡಿಯನ್ ಕನ್ವರ್ಟ್ ಮಾಡಬೇಕು. ಸೊ 120 ಡಿಗ್ರಿ ಇಸ್ ಈಕ್ವಲ್ ಟು 120 ಇಂಟು π/180 ರೇಡಿಯನ್ ಕನ್ವರ್ಟ್ ಆಗ್ತಿದೆ. ಅವಾಗ ನಾವೇನು ಮಾಡ್ತೀವಿ? ಇಲ್ಲಿ 0 0 ಕ್ಯಾನ್ಸಲ್ ಮಾಡ್ತೀವಿ. ಸೊ ಅವಾಗ ಎಷ್ಟು ಬರುತ್ತೆ? 6 2s 6 3s 18. π/3 180/3 ಅಂದರೆ 60 ಡಿಗ್ರಿ. 62s ಎಷ್ಟು ಬರುತ್ತೆ? 120 ಡಿಗ್ರಿ ಈಸ್ ಈಕ್ವಲ್ ಟು ಗೊತ್ತಾಯ್ತಾ? 120 ಡಿಗ್ರಿ ಈಸ್ ಈಕ್ವಲ್ ಟು 120 ಇಂಟು π/180 ರೇಡಿಯನ್ಗೆ ಕನ್ವರ್ಟ್ ಮಾಡ್ತಿದ್ದೀವಿ. 0 0 ಕ್ಯಾನ್ಸಲ್ ಆಗುತ್ತೆ. 6 1s 2 ಡಿವೈಡ್ ಆಗುತ್ತೆ. 6 2s 12, 6 3s 18. 2π/3 ಬರಬೇಕಿತ್ತು. ಇಲ್ಲಿ ಆನ್ಸರ್ ಇರಬೇಕಿತ್ತು 2π/3 ಅಂದರೆ 60 ಡಿಗ್ರಿ. π/3 ಅಂದರೆ 60, 2π/3 ಅಂದರೆ 120 ಡಿಗ್ರಿ. ಇಲ್ಲಿ ನನ್ ಆಫ್ ದೀಸ್ ಅಂತ ಬರುತ್ತೆ ಆನ್ಸರ್. ಯಾಕಂದರೆ π/4 3π/4 135 ಡಿಗ್ರಿ 45 3s ಇರುತ್ತೆ. ಈಗ π/5 90 ಡಿಗ್ರಿ ಆಗತ್ತೆ. ಇದು ನಮಗೆ 2π/3 ಇರಬೇಕು ಕರೆಕ್ಟ್ ಆನ್ಸರು. ಇಲ್ಲೆಲ್ಲೂ 2π/3 ಕಾಣ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? ನನ್ ಆಫ್ ದೀಸ್ ಅನ್ನ ಆನ್ಸರ್ ಟಿಕ್ ಮಾಡ್ತೀವಿ. ನೆಕ್ಸ್ಟು 330 ಬರ್ತೀವಿ. ಇಲ್ಲಿ ಇದನ್ನ 330 ಡಿಗ್ರಿ ಇಂಟು π/180 ಬರಿತೀವಿ. ಈಗ ನಮ್ಗೇನಾಗತ್ತೆ? ಇಲ್ಲಿ ಸೈನ್ ಇದೆ, ಸೈನ್ ಆಗಿ ಬರ್ಕೊತೀವಿ. 0 0 ಕ್ಯಾನ್ಸಲು. ಹಿಂಗೂ ಮಾಡ್ಬೋದು. ಇಲ್ಲಾಂದರೆ ನಾವೇನು ಮಾಡ್ತಿದ್ದೀವಿ ಅಂದರೆ ಇದನ್ನ ಈಗ ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 30 ನೋಡ್ಕೊಳ್ಳಿ. ಇದು ಟು ಕನ್ವರ್ಟ್ ರೇಡಿಯನ್, ಡಿಗ್ರಿ ಟು ರೇಡಿಯನ್. 1 ಡಿಗ್ರಿ ಈಸ್ ಈಕ್ವಲ್ ಟು π/180 ಕನ್ವರ್ಟ್ ಮಾಡಿದ್ದೀವಿ 2π/3. ಇದೇನಂದರೆ ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ. ನಮಗೆ ಸ್ಟ್ಯಾಂಡರ್ಡ್ ಆಂಗಲ್ ಸೈನ್ 30 ಸೈನ್ 45 ಸ್ಟ್ಯಾಂಡರ್ಡ್ ಆಂಗಲ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಆವಾಗ ಇದನ್ನ ಸೈನ್ 360 - 30 ಅಂತ ಬರಿಬೇಕು. ಯಾಕೆ 360ಯಲ್ಲಿ 30 ಹೋದರೆ ಎಷ್ಟು ಬರುತ್ತೆ? 330ನೇ ಬರುತ್ತೆ. ಆವಾಗ ನಾವು ಸೈನ್ 360 - ಥೀಟಾ ಸೈನ್ ಥೀಟಾ ಸೈನ್ 30 ಡಿಗ್ರಿ ಬರುತ್ತೆ. ಸೈನ್ 360 - ಥೀಟಾ ಸೈನ್ ಥೀಟಾ. 360 180 ಇದ್ರೆ ಫಂಕ್ಷನ್ ಸೇಮ್. 360 - ಥೀಟಾ ಹಿಂಗೆ ತಗೊಳ್ಳಿ ನಾವು. ಸೊ ಇಲ್ಲಿ 360 ಇರುತ್ತೆ. 360 - ಥೀಟಾ ಇಲ್ಲಿ ಬರುತ್ತೆ. ಮೈನಸ್ ಥೀಟಾ ಬಿಲಾಂಗ್ಸ್ ಟು ಇಲ್ಲಿ ಸೈನು ನೆಗೆಟಿವ್. ಯಾಕಂದರೆ ಫೋರ್ತ್ ಕ್ವಾಡ್ರೆಂಟು ಕಾಸು ಸೀಕೆಂಟ್ ಪಾಸಿಟಿವ್ ಇರುತ್ತೆ. ಆವಾಗ ನಮಗೆ ಸೈನ್ ನೆಗೆಟಿವ್ ಇರುತ್ತೆ. ಆವಾಗ ಮೈನಸ್ ಬರುತ್ತೆ. ಸೊ ಮೈನಸ್ ಹಂಗೆ ಇಟ್ಕೊಳ್ಳಿ. ಸೈನ್ 30 ಅಂದರೆ ಎಷ್ಟು ಬರುತ್ತೆ? 1/2 ಬರುತ್ತೆ.
ಸೊ ಅವಾಗ ಆನ್ಸರ್ ನಮ್ಗೇನು ಬರುತ್ತೆ? ಸಿ ಆನ್ಸರ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇದು ಫೋರ್ತ್ ಕ್ವಾಡ್ರೆಂಟ್‌ಗೆ ಬಿಲಾಂಗ್ಸ್ ಟು ಆಗುತ್ತೆ ಮೈನಸ್ ಥೀಟಾ. 360 ಮೈನಸ್ ಥೀಟಾ ಬಿಲಾಂಗ್ಸ್ ಟು ಫೋರ್ತ್ ಕ್ವಾಡ್ರೆಂಟ್ ಲೆಸ್ ದೆನ್ 360 ಡಿಗ್ರಿ. ಅವಾಗ ಕಾಸು ಸೆಕೆಂಡ್ ಪಾಸಿಟಿವ್, ಸೈನ್ ನೆಗೆಟಿವ್ ಇರುತ್ತೆ, ನೆಗೆಟಿವ್. ಸೈನ್ 30 ಬಂದು ಆಫ್ ಆಗುತ್ತೆ, ಮೈನಸ್ ಆಫ್ ಆಗುತ್ತೆ. ಇದು ಕರೆಕ್ಟ್ ಆನ್ಸರ್. ಈಗ ನೆಕ್ಸ್ಟ್ ನೋಡ್ಕೊಳ್ಳಿ, ಇದ್ರದ್ದು ನಮಗೆ ಟ್ಯಾನ್ 2 ಥೀಟಾ ಫಾರ್ಮುಲಾ ಗೊತ್ತಿರುತ್ತೆ. ಸೊ ನಮಗೆ ಇಲ್ಲಿ ನೋಡ್ಬೋದು ನಾವು ಟ್ಯಾನ್ 2 ಥೀಟಾ ಇಸ್ ಈಕ್ವಲ್ ಟು 2 ಟ್ಯಾನ್ ಥೀಟಾ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಈ ಥರ ಇದೆ. ಅವಾಗ ನಮಗೇನಿಲ್ಲಿ, ಸೊ 2 ಟ್ಯಾನ್ 15 ಡಿಗ್ರಿ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ 15 ಡಿಗ್ರಿ ಅಂದರೆ ನಮಗೇನು ಬರುತ್ತೆ? ಟ್ಯಾನ್ 2 ಥೀಟಾ. 2 ಥೀಟಾ ಅಂದರೆ ಎಷ್ಟಿದೆ? 15 ಡಿಗ್ರಿ. ಎಷ್ಟು ಬರುತ್ತೆ? ಟ್ಯಾನು 2 ಥೀಟಾ ಅಂದರೆ 15. 15 2 ಝಾ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಎಷ್ಟು? 1/√3. 1/√3. ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಬರ್ತೀವಿ, ದಿ ವ್ಯಾಲ್ಯೂ ಆಫ್ ಕೊಸಿಕೆಂಟ್. ಇದು ಕೊಸಿಕೆಂಟ್ 450 ಡಿಗ್ರಿ ಅಂತ ಹೇಳ್ತೀವಿ ಅನ್ಕೋ. ಈಗ ನಾವು ಕೊಸಿಕೆಂಟ್ 450ನ ನಾವು 360 ಪ್ಲಸ್ 90 ಅಂತ ಬರೀತೀವಿ. ಅಂದರೆ ಕೊಸಿಕೆಂಟ್ 90. ಸೈನ್ 90 0, ಸೈನ್ 90 1, ಕೊಸಿಕೆಂಟ್ 90 1. ಸೊ ನಮ್ಗೆ ಎಷ್ಟು ವ್ಯಾಲ್ಯೂ? 1. ಇನ್ ಟ್ಯಾನ್ 90 ಮೈನಸ್ ಥೀಟಾ ಕಾಸ್ ಥೀಟಾ. 90 ಇದ್ರೆ ಫಂಕ್ಷನ್ ಚೇಂಜ್. ಸೊ ಸೈನ್ ಟು ಕಾಸ್. ಸೈನ್ 90 ಮೈನಸ್ ಥೀಟಾ ಕಾಸ್ ಥೀಟಾ. ಇನ್ನು ಇದು ಯಾವ ಫಾರ್ಮುಲಾದಲ್ಲಿ ಇದೆ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಥೀಟಾ ವ್ಯಾಲ್ಯೂ 15 ಡಿಗ್ರಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದ್ರ ವ್ಯಾಲ್ಯೂ 1 ಆಗ್ಬಿಟ್ಟಿರುತ್ತೆ. ಥೀಟಾ ಇಸ್ ಈಕ್ವಲ್ ಟು 15 ಡಿಗ್ರಿ. ಸೈನ್ ಸ್ಕ್ವೇರ್ 15 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 15 ಡಿಗ್ರಿ ಇಸ್ ಈಕ್ವಲ್ ಟು 1. ಥೀಟಾ ವ್ಯಾಲ್ಯೂ. ನೆಕ್ಸ್ಟ್ ಬರ್ತೀವಿ ನಾವು ಶಾರ್ಟ್ ಆನ್ಸರ್ ಕ್ವಶನ್ಸು. ಆನ್ಸರ್ ಈಚ್ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ 330 ನಾವು ಆಲ್ರೆಡಿ ಮಾಡಿದ್ದೀವಿ. ಸೈನ್ 360ಗಿಂತ ಕಮ್ಮಿ ಇದೆ. 360 ಮೈನಸ್ 30 ಅಂತ ಕರಿತೀವಿ. ಸೊ 330ನ 360 ಮೈನಸ್ 30 ಅಂತ ಕರಿತೀವಿ. 330 ಆಗುತ್ತೆ. ಸೈನ್ 360 ಮೈನಸ್ ಥೀಟಾ ಸೈನ್ ಥೀಟಾ. ಸೈನ್ ಥೀಟಾ ಅಂದರೆ 30 ಡಿಗ್ರಿ. ಸೊ ಇದು ಯಾವ ಕ್ವಾಡ್ರೆಂಟ್ ಬರುತ್ತೆ? 360 ಲೆಸ್ ದೆನ್ 360 ಅಂದರೆ ಇಲ್ಲಿ ಬರುತ್ತೆ. ಇದು 360 ಲೆಸ್ ದೆನ್ 360 ಅಂದರೆ ಇಲ್ಲಿ ಬರುತ್ತೆ ಫೋರ್ತ್ ಕ್ವಾಡ್ರೆಂಟಲ್ಲಿ. ಇಲ್ಲೇನು ಪಾಸಿಟಿವ್? ಕಾಸು ಸೆಕೆಂಡ್ ಪಾಸಿಟಿವ್. ವಾಟ್ ಈಸ್ ಸೈನು? ಸೈನ್ ನೆಗೆಟಿವ್. ಸೈನ್ ಮೈನಸ್ 30. ವಾಟ್ ಈಸ್ ಸೈನ್ 30? ಆಫ್, ಮೈನಸ್ ಆಫ್. ಅದೇ ಥರ ನಾವೇನು ಮಾಡ್ತೀವಿ? 150ಗೆ ಬರ್ತೀವಿ ಸೈನ್ಗೆ. ಸೈನ್ 150ನ 180ಯಲ್ಲಿ ಎಷ್ಟು ಹೋಗ್ಬೇಕು? 180 ಮೈನಸ್ 30 ಇಸ್ ಕಾಲ್ಡ್ 150. ಅವಾಗ ಸೈನ್ 180 ಮೈನಸ್ 30 ಸೈನ್ 30. ಸೊ 180 ಮೈನಸ್ ಥೀಟಾ ಇಸ್ ಸೆಕೆಂಡ್ ಕ್ವಾಡ್ರೆಂಟು, ಸೈನ್ ಇಸ್ ಪಾಸಿಟಿವ್. ಹಂಗೆ ಬರ್ಕೋಣ. ಸೊ ಮೈನಸ್ ಹಂಗೆ ಇದೆ. ಸೈನ್ 30 ಅಂದರೆ ಎಷ್ಟು? ಆಫ್. ಹಂಗೆ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಿದ್ವಿ. ಎವಾಲ್ಯೂಯೇಟ್ ಕಾಸ್ 120 ಡಿಗ್ರಿಗೆ ಹೋಗ್ತಿದ್ವಿ. ಸೊ ಕಾಸ್ 120 ಡಿಗ್ರಿ. ಕಾಸ್ಗೆ ಕಾಸು 120 ಅಂದರೆ 180 ಮೈನಸ್ 60. ಇದು 120 ಅಂದರೆ 180 ಮೈನಸ್ 60. ಸೊ ಅವಾಗ ಇದನ್ನು ನಾವೇನು ಬರಿತೀವಿ? ಕಾಸ್ 60. ಇನ್ನು ಬರ್ಕೊಂಡಿದ್ದೀವಿ 180 ಮೈನಸ್ 60 120 ಅಂತ. ಸೊ ಕಾಸ್ 180 ಮೈನಸ್ ಥೀಟಾ ಕಾಸ್ ಥೀಟಾ. 180 ಮೈನಸ್ ಥೀಟಾ ಬಿಲಾಂಗ್ಸ್ ಟು ಎಲ್ಲಿರುತ್ತೆ? ಲೆಸ್ ದೆನ್ 180 ಡಿಗ್ರಿ ಸೆಕೆಂಡ್ ಕ್ವಾಡ್ರೆಂಟ್ ಇರುತ್ತೆ. ಕಾಸ್ ಏನಾಗುತ್ತೆ? ನೆಗೆಟಿವ್ ಇರುತ್ತೆ. ಸೊ ಕಾಸ್ 60 ಎಷ್ಟು ಬರುತ್ತೆ? ಹಾಫ್ ಬರುತ್ತೆ, ಮೈನಸ್ ಹಾಫ್. ಅದೇ ರೀತಿ ನಾವು ಇಲ್ಲಿ ಕನ್ವರ್ಟ್ 11 ಪೈ ಬೈ 5 ಇಂಟು ಡಿಗ್ರಿ. ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಈಗ ನಾವು ನೋಡ್ಬೋದು 11 ಪೈ ಅಂದರೆ 180 ಡಿಗ್ರಿ ಡಿವೈಡ್ ಬೈ 5 ಕನ್ವರ್ಟ್ ಮಾಡೋದಷ್ಟೇ. ಸೊ ಪೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಕ್ಯಾನ್ಸಲ್ ಮಾಡ್ತೀವಿ ನಾವೀಗ. 5 1 ಝಾ 5, 5 3 ಝಾ 15, 5 3 ಝಾ 15. ಇನ್ನು ಎಷ್ಟಿರುತ್ತೆ? 30. 5 6 ಝಾ 30. ಇಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ. 5 1 ಝಾ 5 ಈ ಥರ. ಈಗ ನಾವು ಮಲ್ಟಿಪ್ಲೈ ಮಾಡ್ತೀವಿ. 36 ಇಂಟು 11. 11 1 6 ಝಾ 66, 6. 11 3 ಝಾ 33, 6 33 6 39. ಸೊ ಈ ಥರ ಬರುತ್ತೆ. ನೆಕ್ಸ್ಟು ಸೈನ್ 120 ಪ್ಲಸ್ 150. ಸೊ ಎಷ್ಟು ಬರುತ್ತೆ? ಸೈನ್ 150 250 270 ಬರುತ್ತೆ.
ಸೈನ್ 270. ಸೈನ್ 90 1 ಆದರೆ ಸೈನ್ 270 ಎಷ್ಟಿರುತ್ತೆ? -1 ಇರುತ್ತೆ ಅಷ್ಟೇ. ಇನ್ನು ಕನ್ವರ್ಟ್ ಡಿಗ್ರಿ ಟು ರೇಡಿಯನ್. ಡಿಗ್ರಿ ಅಂತಂದರೆ ಇವಾಗ 150 ಡಿಗ್ರಿ ಇದೆ. 150 ಡಿಗ್ರಿನ ಏನು ಬರಿಬೋದು ನಾವು? ರೇಡಿಯನ್ ಕನ್ವರ್ಟ್ ಮಾಡಬೇಕು. ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ನಮಗೆ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180. ದಿಸ್ ಈಸ್ 1 ಡಿಗ್ರಿ ವ್ಯಾಲ್ಯೂ. ಅವಾಗ 0 ಕ್ಯಾನ್ಸಲ್ ಆಗಿಬಿಡುತ್ತೆ 150ಯಲ್ಲಿ. ಇನ್ನೆಷ್ಟಿದೆ ಇದು? 15, ಇದು 18. 3ಇಂದ ಹೋಗುತ್ತೆ ಇದು. 3 5s 15 ಡಿವೈಡ್ ಬೈ 3 6 18. ಸೊ ಅವಾಗ ಪೈ ಬೈ 6 ಬರುತ್ತೆ. ನೆಕ್ಸ್ಟು ಎ ಟವರ್ ಕಾಸ್ಟ್ ಎ ಶಾಡೋ 20 meters along when the angle of elevation of the sun is 60 degree. ಫೈಂಡ್ ದಿ ಹೈಟ್ ಆಫ್ ದಿ ಟವರ್. ಹೈಟ್ ಆಫ್ ದಿ ಟವರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಒಂದು ಫಾರ್ಮುಲಾ ಇರುತ್ತೆ ಯಾವಾಗ್ಲೂ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಹೈಟ್ ಬೈ ಬೇಸ್ ಅಂತ. ಇದರಲ್ಲಿ ನಾವೇನು ಕಂಡುಹಿಡಿಬೇಕಿಲ್ಲಿ? ಫೈಂಡ್ ಹೈಟ್ ಆಫ್ ದಿ ಟವರು. ಎಚ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಂಟು ಬೇಸು. ಟ್ಯಾನ್ ಥೀಟಾ ಅಂದರೆ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್. ಆ್ಯಂಗಲ್ ಕೊಟ್ಟಿರ್ತಾನೆ, ಡಿಗ್ರಿ. ಥೀಟಾ ಇಸ್ ಕಾಲ್ಡ್ ಆ್ಯಂಗಲ್. ಸೊ ಟ್ಯಾನ್ಗೆ ಟ್ಯಾನ್ ಬರಿತೀವಿ. ಥೀಟಾ ಇಸ್ ಆ್ಯಂಗಲ್ 60 ಡಿಗ್ರಿ ಕೊಟ್ಟಿದ್ದಾನೆ. ಬೇಸ್ ಎಷ್ಟು ಕೊಟ್ಟಿದ್ದಾನೆ? 20 ಮೀಟರ್ ಕೊಟ್ಟಿದ್ದಾನೆ. ಟ್ಯಾನ್ 60 ಎಷ್ಟು? √3 ಇಂಟು 20 ಮೀಟರ್. ಸೊ 20 √3 ಮೀಟರ್. ಏನು? ಹೈಟ್. ಎಚ್, ಹೈಟ್ ಆಫ್ ದಿ ಟವರ್. ಮೀಟ್ರಲ್ಲಿ ಇರುತ್ತೆ. ನೆಕ್ಸ್ಟ್ ಬರ್ತೀವಿ 5 ಮಾರ್ಕ್ಸ್ ಕ್ವಶನಲ್ಲಿ. ಸೈನ್ 120 ಡಿಗ್ರಿ, ಕಾಸ್ 330 ಡಿಗ್ರಿ, ಮೈನಸ್ ಸೈನ್ 240 ಡಿಗ್ರಿ, ಕಾಸ್ 390 ಡಿಗ್ರಿ. ಇಲ್ಲಿ ನೋಡ್ಬೋದು. ಇದನ್ನು ನಾವು ಫಸ್ಟು ಸೈನ್ 120ನ 180 - 60 ಅಂತ ಬರ್ಕೊತೀವಿ. ಕಾಸು 330ನ 360 - 30 ಅಂತ ಬರ್ಕೊತೀವಿ. 240ನ ಸೈನ್ 180 + 60 ಅಂತ ಕರ್ಕೊತೀವಿ ಇಂಟು ಕಾಸ್ 390. 360 + 30 ಹಿಂಗೆ ಮಾಡ್ಕೊತೀವಿ. 390 ಅಲೈಡ್ ಆ್ಯಂಗಲ್ಸಲ್ಲಿ ಬರ್ಕೊತೀವಿ. ಈಗ ಸೈನ್ 180 - 60, 180ಯಲ್ಲಿ 60 ಹೋದರೆ 120. ಅವಾಗ ಎಷ್ಟು ಬರುತ್ತೆ? 180 - 60 ಸೈನ್ 60. ಅಲೈಡ್ ಆ್ಯಂಗಲ್ ಕಂಡೀಷನ್ ಯೂಸ್ ಮಾಡ್ತಿದ್ವಿ. 180 - 60 ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಸೈನ್ ಈಸ್ ಪಾಸಿಟಿವ್ ಇಂಟು ಕಾಸ್ 360 - ಥೀಟಾ, ಕಾಸ್ ಥೀಟಾ. 360 - ಥೀಟಾ, ಫೋರ್ತ್ ಕ್ವಾಡ್ರೆಂಟ್, ಕಾಸ್ ಈಸ್ ಪಾಸಿಟಿವ್. ಮೈನಸ್ ಸೈನ್ 240ನ 180 + 60 ಅಂತ ಬರ್ಕೊಂಡಿದ್ದೀವಿ. ಸೊ 180 ಇದ್ರೆ ಫಂಕ್ಷನ್ ಸೇಮ್, ಸೈನ್ 60. 180 + ಥೀಟಾ ಯಾವ ಕ್ವಾಡ್ರೆಂಟು? ಥರ್ಡ್ ಕ್ವಾಡ್ರೆಂಟ್. ಟ್ಯಾನ್ ಅಂಡ್ ಕಾಟ್ ಪಾಸಿಟಿವ್, ಸೈನ್ ಈಸ್ ನೆಗೆಟಿವ್. ನೆಗೆಟಿವ್ ಮೈನಸ್ ಇಂಟು ಮೈನಸ್ ಪ್ಲಸ್. ಇನ್ನು ಕಾಸ್ 360 + ಥೀಟಾ, ಕಾಸ್ ಥೀಟಾ. 360 + ಥೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಮೋರ್ ದೆನ್ 180 360 ಡಿಗ್ರಿ, ಅದು ಆಲ್ವೇಸ್ ಪಾಸಿಟಿವ್ ಇರುತ್ತೆ. ಸೈನ್ 60 √3/2, ಕಾಸ್ 30 √3/2, ಸೈನ್ 60 √3/2, ಕಾಸ್ 30 √3/2. ಸೈನ್ 60 √3/2, ಕಾಸ್ 30 √3/2. ಈಗ √3 × √3 3 ಆಗುತ್ತೆ. 2 2s 4 ಆಗುತ್ತೆ. √3 × √3 3 ಆಗುತ್ತೆ, 4 ಆಗುತ್ತೆ. ಟೋಟಲಿ ಎಷ್ಟು ಬರುತ್ತೆ? ಬೇಸ್ 4, ನ್ಯೂಮರೇಟರ್ 6 + 6, 3 + 3 6 ಬರುತ್ತೆ. ಎಷ್ಟು ಬಂತು? 3/2 ಆನ್ಸರ್ ಬರುತ್ತೆ. 2 3s 2 2s. ಸೊ ಇದು ಭಾಳ ಇಂಪಾರ್ಟೆಂಟ್ ಮಾರ್ಕ್ಸ್, 5 ಮಾರ್ಕ್ ಇತ್ತು. ಈ ನೆಕ್ಸ್ಟು ಇದು 5 ಮಾರ್ಕು ತುಂಬ ಈಸಿ ಇರುತ್ತೆ. ಅಲೈಡ್ ಆ್ಯಂಗಲ್ ಕಂಡೀಷನ್ ನಮಗೆ ಗೊತ್ತಿದೆ. 180 ಆ್ಯಂಡ್ 270. 180 ಇದ್ರೆ ಅದು ಫಂಕ್ಷನ್ ಚೇಂಜ್ ಸೇಮ್.
ಇಫ್ 180 ಇಸ್ ದೇರ್ ಫಂಕ್ಷನ್ ರಿಮೈನ್ ಸೇಮ್. 90 ಆ್ಯಂಡ್ 270 ಫಂಕ್ಷನ್ ಚೇಂಜ್. ಈಗ ನೋಡೋಣ, ಸೈನ್ 180 ಮೈನಸ್ ಎ ಸೈನ್ ಎ ಅಂತ ಬರೀಬೋದು. ಯಾಕಪ್ಪ ಅಂದರೆ 180 ಇದೆ, ಫಂಕ್ಷನ್ ಸೇಮ್. 180 ಮೈನಸ್ ಇಟ ಸೆಕೆಂಡ್ ಕ್ವಾಡ್ರೆಂಟು, ಸೈನ್ ಆನ್ ಕೊಸೆಕೆಂಡ್ ಪಾಸಿಟಿವ್, ಸೈನ್ ಪಾಸಿಟಿವ್. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಡಿವೈಡ್ ಬೈ ಕಾಸ್ 90 ಮೈನಸ್ ಎ ಕಾಸ್ ಎ ಬರಲ್ಲ. ಕಾಸ್ 90 ಮೈನಸ್ ಎ ಫಂಕ್ಷನ್ ಚೇಂಜ್ ಮಾಡ್ಕೊತೀವಿ. ಯಾಕಪ್ಪ ಅಂದರೆ ಫಂಕ್ಷನು 90 ಆ್ಯಂಡ್ 270 ಇದ್ರೆ ಫಂಕ್ಷನ್ ಚೇಂಜ್ ಮಾಡಬೇಕು, ಕೋ ರೇಷಿಯೋಸು. ಕಾಸ್ 90 ಮೈನಸ್ ಎ ಸೈನ್ ಎ. 180 ಇದ್ರೆ ಫಂಕ್ಷನ್ ಸೇಮ್. ಅವಾಗ ಸೈನ್ 180 ಮೈನಸ್ ಎ ಸೈನ್ ಎ ಸೆಕೆಂಡ್ ಕ್ವಾಡ್ರೆಂಟು, ಸೈನ್ ಪಾಸಿಟಿವ್. ಕಾಸ್ 90 ಮೈನಸ್ ಎ ಸೈನ್ ಎ. 90 ಇದೆ, ಫಂಕ್ಷನ್ ಚೇಂಜು. 90 ಮೈನಸ್ ಎ ಫಸ್ಟ್ ಕ್ವಾಡ್ರೆಂಟ್, ಆಲ್ ಆರ್ ಪಾಸಿಟಿವ್. ಇಲ್ಲಿ ಪ್ಲಸ್ ಬರೀತೇನೆ. ಟ್ಯಾನ್ 180 ಮೈನಸ್ ಎ ಟ್ಯಾನ್ ಎ, ಯಾಕಂದರೆ 180 ಮೈನಸ್ ಎ ಟ್ಯಾನ್ ಈಸ್ ಪಾಸಿಟಿವ್. ಟ್ಯಾನ್ 180 ಮೈನಸ್ ಇಟ ಟ್ಯಾನ್ ಟೀಟಾ. ಇನ್ನು ಕಾಟ್ 270 ಪ್ಲಸ್ ಟೀಟಾ, ಫಂಕ್ಷನ್ ಚೇಂಜ್ ಆಗುತ್ತೆ. ಕಾಟ್ ಇದ್ರೆ ಟ್ಯಾನ್ ಆಗಿಬಿಡುತ್ತೆ. ಈ 270 ಮೈನಸ್ ಇಟ್ ಯಾವ ಕ್ವಾಡ್ರೆಂಟು, ಲೆಸ್ ದೆನ್ 270 ಇದ್ರೆ ಥರ್ಡ್ ಕ್ವಾಡ್ರೆಂಟು. ಟ್ಯಾನು ಕಾಟು ಪಾಸಿಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್. ಅವಾಗ ನೆಕ್ಸ್ಟ್ ಏನು ಬರುತ್ತೆ, ಸೈನ್ ಎ ಒನ್ಸ ಸೈನ್ ಎ ಪ್ಲಸ್ ಟ್ಯಾನ್ ಎ ಒನ್ಸ ಟ್ಯಾನ್ ಎ ಇಸ್ ಈಕ್ವಲ್ ಟು 2 ಬರುತ್ತೆ. ಈಗ ನೆಕ್ಸ್ಟ್ ನಾವೇನು ಮಾಡ್ತಿದ್ದೀವಿ, ನೆಕ್ಸ್ಟ್ ಕ್ವಶನ್ನು. ಈಗ ರೈಟ್ ದಿ ಫಾರ್ಮುಲಾ ಫಾರ್ ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ದಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಕಾಸ್ 75. ಈಗ ಕಾಸ್ ಆಫ್ ಎ ಪ್ಲಸ್ ಬಿ ಬರಿತೀವಿ ನಾವು ಫಾರ್ಮುಲಾ. ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಎ ಪ್ಲಸ್ ಅನ್ಕೊಳ್ಳಿ, ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಎ ಕಾಸ್ ಬಿ, ಕಾಸ್ ಎ ಕಾಸ್ ಬಿ. ಅದಾಯ್ತು. ರೈಟ್ ದಿ ಫಾರ್ಮ್ ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಇದು ನಮ್ಮದು ಫಾರ್ಮುಲಾ ಫಾರ್ ಕಾಸ್ ಆಫ್ ಎ ಪ್ಲಸ್ ಬಿ. ಈಗ ನಾವೇನು ಮಾಡಬೇಕು, ಫೈಂಡ್ ದಿ ವ್ಯಾಲ್ಯೂ ಆಫ್ ಕಾಸ್ 75. 75 ಅಂದರೆ ಯಾವುದನ್ನು ಕಳೆದ್ರೆ 75 ಬರುತ್ತೆ, 45 ಪ್ಲಸ್ ಸ್ಟ್ಯಾಂಡರ್ಡ್ ಆಂಗಲ್ ಆ್ಯಡ್ ಮಾಡಿ, 45 ಪ್ಲಸ್ 30 75. ಸೊ ಅವಾಗ ನಾವೇನು ಮಾಡ್ತೀವಿ, ಕಾಸ್ 75 ಕ್ಯಾನ್ ಬಿ ರಿಟನ್ ಆಸ್ ಕಾಸ್ 45 ಪ್ಲಸ್ 30. ಇದು ಫಾರ್ಮುಲಾ ಏನು, ಕಾಸ್ ಎ ಕಾಸ್ ಬಿ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ. ಬಿ ಅಂದರೆ ಎಷ್ಟಿದೆ ಇಲ್ಲಿ ಬರೀತಿದ್ದೀವಿ, ಬಿ ಅಂದರೆ 30, ಎ ಅಂದರೆ 45. ನೀಟಾಗಿ ಬರ್ಕೋಬೇಕಿಲ್ಲಿ. ಎ ಅಂದರೆ 45, ಬಿ ಅಂದರೆ 30. ಕಾಸ್ ಎ ಕಾಸ್ ಬಿ, ಬಿ ಅಂದರೆ 30, 45 ಪ್ಲಸ್ 30. ಸೊ 75 45 ಪ್ಲಸ್ 30 ಅಂತ ಬರ್ಕೊಳ್ತೀವಿ. ಸೊ ಕಾಸ್ 45 ಕಾಸ್ 30 ಮೈನಸ್ ಸೈನ್ 45 sin 30. So cos of a plus b, cos a cos b minus sin a sin b. Cos 45 plus 30, cos 45 cos 30 minus sin 45 sin 30. Cos 45 ಬಂದು ಅದ್ರ ವ್ಯಾಲ್ಯೂ ಬಂದು ನಮಗೆ 1/√2. Cos 30 ಬಂದು √3/2. sin 45 1/√2. sin 30 ಬಂದು ಹಾಫ್. sin 30 ಹಾಫ್. ಈಗ √3 1 √3 ಡಿವೈಡ್ ಬೈ 2√2. 1 1 1 2√2. ಈಗ ನಾವೇನು ಮಾಡ್ತೀವಿ, ಡಿನಾಮಿನೇಟ್ರು 2√2 ಆಗಿ ಇಟ್ಕೊತೀವಿ. ಸೊ ಎಷ್ಟು ಬರುತ್ತೆ, √3 ಮೈನಸ್ 1. √3 ಮೈನಸ್ 1 ಡಿವೈಡ್ ಬೈ 2√2. √3 ಮೈನಸ್ 1 ಡಿವೈಡ್ ಬೈ √3 ಮೈನಸ್ 1 ಡಿವೈಡ್ ಬೈ 2√2. ಇದು ಭಾಳ ಇಂಪಾರ್ಟೆಂಟ್ ಆನ್ಸರ್ ಇದಕ್ಕೆ, ಕಾಸ್ 75ಗೆ. ನೆಕ್ಸ್ಟ್ ನಾವೇನು ಮಾಡ್ತಿದ್ದೀವಿ, ನೆಕ್ಸ್ಟ್ ಕ್ವಶನ್ಗೆ ಬರ್ತಿದ್ದೀವಿ. ನೆಕ್ಸ್ಟ್ ಕ್ವಶನ್ನು ಪ್ರಾಬ್ಲಮ್ 5 ಮಾರ್ಕ್ಸ್. ಎ ಟವರ್ 20 meter high, if the angle of elevation from a point on the ground to the top of the tower is 45 degree, then find the distance of the point from the base of the tower. ಸೊ ನಾವೇನು ಮಾಡೋದು, ಫೈಂಡ್ ದಿ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಬೇಸ್ ಆಫ್ ದಿ ಟವರ್. ಸೊ ಬೇಸ್ ಆಫ್ ದಿ ಟವರ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ ಇಲ್ಲಿ,
ಈಗ ನಾವೇನ್ ಮಾಡ್ತಿದ್ದೀವಿ ಇಲ್ಲಿ ಅಂದ್ರೆ ನೋಡ್ತಾ ಇದೀವಿ ನಾವು. ಈಗ ಎ ಟವರ್ ಈಸ್ 20 ಮೀಟರ್ ಹೈಟ್ ಇದೆ. ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ಪಾಯಿಂಟ್ ಟು ದಿ ಗ್ರೌಂಡ್ ಟು ಟಾಪ್ ಆಫ್ ದಿ ಟವರ್ ಈಸ್ 45 ಡಿಗ್ರಿ ಇದೆ. ದೆನ್ ಫೈಂಡ್ ದಿ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಬೇಸ್ ಆಫ್ ದಿ ಟವರ್. ಸೊ ಡಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ನಮ್ಗೆ ಒಂದು ಫಾರ್ಮುಲಾ ಫೆಮಿಲಿಯರ್ ಆಗಿರುತ್ತೆ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಈಗ ಅದ್ರಲ್ಲಿ ತಗೋಬಹುದು. ಆಪೋಸಿಟ್ ಯಾವಾಗಲೂ ನಮ್ಗೆ ಹೈಟ್ ಇರುತ್ತೆ. ಹೈಟ್ ಬೈ ಬೇಸ್ ಅಂತಾನು ಕರಿಬಹುದು. ಸೊ ಹೈಟ್ ಎಷ್ಟು ಕೊಟ್ಟಿದ್ದಾನೆ? 20 ಮೀಟರ್ ಕೊಟ್ಟಿದ್ದಾನೆ. ಏನು ಕಂಡುಹಿಡಿಬೇಕು? ಬೇಸ್ ಕಂಡುಹಿಡಿಬೇಕು. ಆಂಗಲ್ ಎಷ್ಟು ಕೊಟ್ಟಿದ್ದಾನೆ? ಆಂಗಲ್ 45 ಡಿಗ್ರಿ ಕೊಟ್ಟಿದ್ದಾನೆ. ಟ್ಯಾನ್ 45 ಡಿಗ್ರಿ ಬರುತ್ತೆ. ಟ್ಯಾನ್ 45 ಎಷ್ಟು? 1 20 ಮೀಟರ್. ಬೇಸು ಕಂಡುಹಿಡಿಬೇಕು. ಬೇಸ್ ಈ ಕಡೆ ಬಂದರೆ ಬೇಸ್ ಒನ್ಸ್ ಬೇಸ್. ದೇರ್ಫೋರ್ ಬೇಸ್ ಈಸ್ ಈಕ್ವಲ್ ಟು 20 ಮೀಟರ್ ಬಂತು. ಇಷ್ಟೇ ನಾವು. ಸೊ ದಿ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಬೇಸ್. ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಬೇಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಿದ್ವಿ. ಇದು 10 ಮಾರ್ಕ್ ಕ್ವಶನ್, ಇಂಪಾರ್ಟೆಂಟ್ ಇರುತ್ತೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ನೋಡ್ಕೊಳ್ಳಿ ನಾವು. ಸೈನ್ 3a ಇಸ್ ಈಕ್ವಲ್ ಟು ಸೈನ್ 2a ಪ್ಲಸ್ ಎ ಅಂತ ಬರಿಬೇಕು. ಇದು ಸೈನ್ ಆಫ್ ಎ ಪ್ಲಸ್ ಬಿ. ಇದನ್ನ ಎ ಅಂತ ಕರಿತೀವಿ, ಇದನ್ನ ಬಿ ಅಂತ ಕರಿತೀವಿ. ಏನ್ ಬರುತ್ತೆ? ಸೈನ್ ಎ ಅಂದ್ರೆ 2a, ಸೈನ್ ಎ ಕಾಸ್ ಬಿ, ಬಿ ಅಂದ್ರೆ ಎ, ಪ್ಲಸ್ ಕಾಸ್ ಎ ಅಂದ್ರೆ 2a, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ, ಬಿ ಅಂದ್ರೆ ಎ ಅಂದ್ರೆ 2a, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಸೈನ್ ಎ ಪ್ಲಸ್ ಬಿ 2a ಪ್ಲಸ್ ಎನ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾದಲ್ಲಿ ಬರ್ತಿದ್ದೀವಿ. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಎ ಅಂದ್ರೆ 2a, ಬಿ ಅಂದ್ರೆ ಎ. ಮತ್ತೆ ಸೈನ್ 2a ಫಾರ್ಮುಲಾ ಬರೀತೀವಿ. ಸೈನ್ 2a ಅಂದ್ರೆ 2 ಸೈನ್ ಎ ಇಂಟು ಕಾಸ್ ಎ. ಈ ಕಾಸ್ ಎ ಹಂಗೆ ಇರುತ್ತೆ. ಪ್ಲಸ್ ಕಾಸ್ 2a ನಾವು ಸೈನ್ ಫಂಕ್ಷನ್ ಬರೀಬಹುದು. 1 ಮೈನಸ್ 2 ಸೈನ್ ಸ್ಕ್ವೇರ್ ಎ. ಫುಲ್ ಕಾಸ್ 2a ಇಸ್ ಈಕ್ವಲ್ ಟು ಸೈನ್ ಫಂಕ್ಷನ್ ಇಂಟು ಸೈನ್ ಎ. ಈಗ ನಮಗೆ 2 ಸೈನ್ ಎ ಹಂಗೆ ಇಟ್ಕೊಂತೀವಿ ಅನ್ಕೋ. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಪ್ಲಸ್ ಸೈನ್ ಎ ಒನ್ಸ್ ಸೈನ್ ಎ ಮೈನಸ್ 2 ಹಂಗೆ ಇದೆ. ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಎ ಅಂದ್ರೆ ಸೈನ್ ಕ್ಯೂಬ್ ಎ ಬರುತ್ತೆ. ಸೈನ್ ಎ ಇಂಟು ಈಗ ನಾವು ನೋಡ್ತಿದೀವಿ. ಈಗ ನಮ್ಗೆ 1 ಮೈನಸ್ ಸೈನ್ ಎ ಒನ್ಸ್ ಸೈನ್ ಎ ಮಲ್ಟಿಪ್ಲೈ ಮಾಡಿದೀವಿ. 2 ಸೈನ್ ಸ್ಕ್ವೇರ್ ಇಂಟು ಸೈನ್ ಅಂದ್ರೆ 2 ಸೈನ್ ಕ್ಯೂಬ್ ಎ ಆಗಿದೆ. ಇಲ್ಲಿ ಈಗ ನಾವು 2 ಸೈನ್ ಎ ಹಾಗೆ ಇಟ್ಕೊಂತೀವಿ. ಕಾಸ್ ಸ್ಕ್ವೇರ್ ಎ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಚೇಂಜ್ ಮಾಡ್ತೀವಿ. ಪ್ಲಸ್ ಇದು ಸೈನ್ ಎ ಹಂಗೆ ಇದೆ ಮೈನಸ್ 2 ಸೈನ್ ಕ್ಯೂಬ್ ಎ. ಈಗ ಮತ್ತೆ ನಾವು ಇಲ್ಲೇನ್ ಮಾಡ್ತೀವಿ? ಮಲ್ಟಿಪ್ಲೈ ಮಾಡ್ತೀವಿ. 2 ಸೈನ್ ಎ ಒನ್ಸ್ 2 ಸೈನ್ ಎ, ಈ ಕಡೆ ಮಲ್ಟಿಪ್ಲೈ ಮಾಡ್ತೀವಿ. ಮೈನಸ್ 2 ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಅಂದ್ರೆ 2 ಸೈನ್ ಕ್ಯೂಬ್ ಎ ಪ್ಲಸ್ ಸೈನ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ. ಇಲ್ಲಿ ನೋಡ್ತಿದ್ದೀವಿ 3 ಸೈನ್ ಎಗಳು ಎಷ್ಟಿದೆ? ಇಲ್ಲಿ 1 ಸೈನ್ ಎ ಇದೆ, ಇಲ್ಲೊಂದು ಸೈನ್ ಎ ಇದೆ, ಇಲ್ಲಿ 2 ಸೈನ್ ಎ ಇದೆ. ಟೋಟಲ್ 3 ಸೈನ್ ಎ ಆಗತ್ತೆ. ಮೈನಸ್ ಇಲ್ಲೊಂದು ಸೈನ್ ಕ್ಯೂಬ್ ಎ ಇದೆ, ಇಲ್ಲೊಂದು ಸೈನ್ ಕ್ಯೂಬ್ ಎ ಇದೆ. ಟೋಟಲ್ 4. ಇಲ್ಲಿ 2 ಸೈನ್ ಕ್ಯೂಬ್ ಎ, 2 ಸೈನ್ ಕ್ಯೂಬ್, ಬೋತ್ ಆರ್ ಮೈನಸ್ ಗೆಟ್ ಆಡ್ 4 ಸೈನ್ ಕ್ಯೂಬ್ ಎ. ಸೊ ಎಷ್ಟು ಬಂತು ಈಗ? ಇದು ಆರ್ ಎಚ್ ಎಸ್ ಬಂತು. ಎಲ್ ಎಚ್ ಎಸ್ ಏನು? ಸೈನ್ 3a. ನಾವೇನು ಪ್ರೂವ್ ಮಾಡಿದ್ವಿ? ಸೈನ್ 3a ಈಕ್ವಲ್ಸ್ ಸೈನ್ 3a ಈಕ್ವಲ್ಸ್ ಮುದಾಯ್ತಾ 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ ಎ. ಇದು ಭಾಳ ಇಂಪಾರ್ಟೆಂಟಾ. ಮುದಾಯ್ತಾ? ಇದನ್ನು ಕಲ್ತು ಬಿಟ್ರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ. 2 ಕ್ವಶನ್ ಇರುತ್ತೆ, 2 ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಕ್ವಶನ್ ಇದ್ದಾನೆ, ಮಾಡೋಣ ನಾವು. ಕಾಸ್ 3a
ಕಾಸ್ 3a ಮಾಡೋಣ. ಈಗ ಕಾಸ್ 3a ಇಸ್ ಈಕ್ವಲ್ ಟು 4 ಕಾಸ್ ಕ್ಯೂಬ್ ಎ ಮೈನಸ್ 3 ಕಾಸ್ ಎ. ಗೊತ್ತಾಯ್ತಾ? ಇದನ್ನು ನಾವು ಕರೆಯೋಣ ಈಗ. ಕಾಸ್ 3a ಇಸ್ ಈಕ್ವಲ್ ಟು ಕಾಸ್ ಆಫ್ 2a ಪ್ಲಸ್ ಎ ಅಂತ ಬರಿತೀವಿ. ದಿಸ್ ಈಸ್ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮ್. ಇದು ಎ ಅಂತ ಕರಿತೀವಿ, ಇದನ್ನ ಬಿ ಅಂತ ಕರಿತೀವಿ. 2a ನ ಎ ಅಂತ ಕರಿತೀವಿ, ಎನ ಬಿ ಅಂತ ಕರಿತೀವಿ. ವಾಟ್ ಈಸ್ ಕಾಸ್ ಆಫ್ ಎ ಪ್ಲಸ್ ಬಿ? ಕಾಸ್ ಎ ಅಂದರೆ 2a, ಕಾಸ್ ಎ, ಕಾಸ್ ಬಿ, ಬಿ ಅಂದರೆ ಎ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಅಂದರೆ 2a, ಸೈನ್ ಬಿ, ಬಿ ಅಂದರೆ ಎ. ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಎ ಅಂದರೆ 2a ಬರೀರಿ, ಬಿ ಅಂದರೆ ಎ ಬರ್ತಿದ್ದೀವಿ. ಈಗ ನಾವು ಕಾಸ್ ಫಂಕ್ಷನಲ್ಲಿ ಬರಿಬೇಕು. ಆರ್ ಎಚ್ ಎಸ್ ಕಾಸಲ್ಲಿದೆ. ಕಾಸ್ 2a, ಕಾಸ್ 2a ನ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಅಂತ ಬರಿಬೋದು ಕಾಸ್ 2a ನ. ಇದು ಕಾಸ್ 2a ಫಾರ್ಮುಲಾ. ಇನ್ನು ಕಾಸ್ ಎ ಇದೆ, ಹಾಗೆ ಬರೀತೀವಿ. ಮೈನಸ್ ಸೈನ್ 2a, ಒಂದೇ ಫಾರ್ಮುಲಾ ಇರೋ ಸೈನ್ 2aಗೆ 2 ಸೈನ್ ಎ ಇಂಟು ಕಾಸ್ ಎ. 2 ಸೈನ್ ಎ ಇಂಟು ಕಾಸ್ ಎ. ಇನ್ನು ಸೈನ್ ಎ ಹಂಗೆ ಇರುತ್ತೆ. ಈಗ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ. ಈಗ ಕಾಸ್ ಎ ಇಂಟು ಕಾಸ್ ಸ್ಕ್ವೇರ್ ಎ ಅಂದರೆ 2 ಕಾಸ್ ಕ್ಯೂಬ್ ಎ ಆಗತ್ತೆ ಮೈನಸ್ ಕಾಸ್ ಎ ಒನ್ಸ ಕಾಸ್ ಎ. ಇಲ್ಲೂ ಅಷ್ಟೇ ಏನು ಮಾಡ್ತೀವಿ, ಈ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಆಗಿಬಿಡುತ್ತೆ. 2 ಕಾಸ್ ಎ ಹಾಗೆ ಇಟ್ಕೊತೀವಿ. ಇನ್ನು ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಬರ್ತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, 2 ಕಾಸ್ ಕ್ಯೂಬ್ ಎ ಹಾಗೆ ಇಟ್ಕೊತೀವಿ ಮೈನಸ್ ಕಾಸ್ ಎ ಮೈನಸ್ 2 ಕಾಸ್ ಎ ಹಾಗೆ ಇರುತ್ತೆ. ಐಡಿ ಸೈನ್ ಸ್ಕ್ವೇರ್ ಎ ಈಕ್ವಲ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಈಗ ನೆಕ್ಸ್ಟು 2 ಕಾಸ್ ಕ್ಯೂಬ್ ಎ ಹಾಗೆ ಇರುತ್ತೆ ಮೈನಸ್ ಕಾಸ್ ಎ ಹಾಗೆ ಇದೆ. ರಿಮೂವ್ ದಿ ಬ್ರಾಕೆಟು. 2 ಕಾಸ್ ಎ ಒನ್ಸ 2 ಕಾಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 ಕಾಸ್ ಎ ಇಂಟು ಕಾಸ್ ಸ್ಕ್ವೇರ್ ಎ 2 ಕಾಸ್ ಕ್ಯೂಬ್ ಎ. ಟೋಟಲ್ 2 ಕಾಸ್ ಕ್ಯೂಬ್ ಎ 2 ಕಾಸ್ ಕ್ಯೂಬ್ ಎ 4 ಕಾಸ್ ಕ್ಯೂಬ್ ಎ ಮೈನಸ್ ಕಾಸ್ ಎ ಮೈನಸ್ 2 ಕಾಸ್ ಎ ಅಂದರೆ ಮೈನಸ್ 3 ಕಾಸ್ ಎ. ಸೊ ಇದು ಕಾಸ್ 3a ಫಾರ್ಮುಲಾ. ಸೊ ತಪ್ಪದೆ ಮಾಡಿ, ಎರಡೂ ಕ್ವಶನನ್ನು ಪ್ರಾಕ್ಟೀಸ್ ಮಾಡಿ. ಟು ಪ್ರಾಕ್ಟೀಸ್ ಬೋತ್ ದಿ ಕ್ವಶನ್ಸ್, ಆಲ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ, ಸ್ಕೋರ್ ಮಾಡಿ. ಗೊತ್ತಾಯ್ತಾ? ಸೊ ಥ್ಯಾಂಕ್ ಯು ಫಾರ್ ನಿಮ್ಗೆಲ್ಲರಿಗೂ ಈಗ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಚೆನ್ನಾಗಿ ಓದಬೇಕು, ಫಾರ್ಮುಲಾಸ್ ಚೆನ್ನಾಗಿ ಕಲಿಬೇಕು. ಏನು ಪ್ರಾಬ್ಲಮ್ಸ್ ಇದೆ ನೀಟಾಗಿ ಪ್ರಾಕ್ಟೀಸ್ ಮಾಡೋದನ್ನ ಕಲಿಬೇಕು. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ನಾವು ಟ್ರಿಗ್ನೋಮೆಟ್ರಿನ ಮುಗಿಸ್ತಿದ್ದೀವಿ.